ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 15ನೇ ತಾರೀಕಿಂದು. ಇಲ್ಲಿ ಯಾದಿ ಮತ್ತು ಕಾಮತ್ ಇಬ್ಬರೂ ಭಾಗ್ಯನ ಒಪ್ಸೋಕ್ಕೋಸ್ಕರ ಭಾಗ್ಯ ಮನೆಗೆ ಬಂದಿರ್ತಾರೆ. ಹಿಂಗೆ ಒಪ್ಕೋ ಭಾಗ್ಯ, ಈ MD ಪೋಸ್ಟ್ಗೆ ನಿನ್ನಂಥ ಪರಿಶುದ್ಧವಾದ ಮನಸ್ಸಿರೋಳೇ ಬೇಕು, ನಿನ್ನಂಥ ಪರಿಶುದ್ಧವಾಳ ಮನಸ್ಸಿರೋಳು ಇಲ್ಲಿ MD ಆದರೆ ನಮ್ಮ ಸಂಸ್ಥೆನೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಸಂಸ್ಥೆ ಅಭಿವೃದ್ಧಿ ಆಗುತ್ತೆ, ಒಪ್ಕೋ ಭಾಗ್ಯ ಅಂತ ಕಾಮತ್ ಅವ್ರು ಹೇಳ್ತಾರೆ. ಅವಾಗ ಭಾಗ್ಯ, ಅಯ್ಯೋ ಮಾವ, ನಾನು ಇದು ಕೆಲಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆ ನಾನು ಏನು ಯೋಚನೆ ಮಾಡಲಿಲ್ಲ ಮಾವ, ಆದಿ ಹೇಳಿದ ತಕ್ಷಣ ಹ್ಞೂ ಅಂತ ಅಂದ್ಬಿಟ್ಟೆ. ಆದರೆ ನನ್ನ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಇನ್ನೊಂದು ಉದ್ದೇಶ ಇದೆ ಮಾವ, ಅದಕ್ಕೋಸ್ಕರ ಸೇರಿಕೊಂಡೆ ಅಂತ. ಇನ್ನೊಂದು ಉದ್ದೇಶನ ಏನದು ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ. ಅವಾಗ ಅಯ್ಯೋ ಮಾವ ಅದು ಅಂತ ಹೇಳೋಕೆ ಬರ್ತಾಳೆ. ಅಷ್ಟೊಂದು ಜ್ಞಾಪಿಸ್ಕೊತಾಳೆ, ಹಿಂಗೆ ಇಲ್ಲಿ ದುಡ್ಡಿನ ಹೊಳೆನೇ ಹರಿಯುತ್ತೆ, ಆ ದುಡ್ಡಿನ ನದಿನ ನೀನು ಸಾಗಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಹೊಡಿಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಿರ್ತಾರಲ್ಲ, ಅದನ್ನು ಜ್ಞಾಪಿಸ್ಕೊಂಬಿಟ್ಟು ಇದಕ್ಕೆ ಸೇರಿಕೊಂಡೆ ಅಂತ ಹೇಳ್ತಾಳಲ್ವ. ಅವಾಗ ಏನು ವಿಷಯ ಹೇಳು ಭಾಗ್ಯ, ಯಾಕೋಸ್ಕರ ಸೇರಿಕೊಂಡೆ ನೀನು ಅಂತ ಕಾಮತ್ ಕೇಳ್ತಾರೆ. ಅಯ್ಯೋ ಮಾವ ಅದೆಲ್ಲ ಏನಿಲ್ಲ ಬಿಡಿ, ಏನಿಲ್ಲ, ಆದಿಯವ್ರು ಹೇಳಿದ ತಕ್ಷಣ ನಾನು ಸೇರಿಕೊಂಡೆ ಅಷ್ಟೇ, ಇನ್ನೇನು ಇಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಸರಿ ಅಂತ ಆಯ್ತು, ಸರಿ ಅಮ್ಮ ಆಯಿತು, ನೀನು ನನಗೋಸ್ಕರನಾದ್ರು ಇಂಟ್ರ್ಯೂ ಅಟೆಂಡ್ ಮಾಡಬೇಕು, ಇಂಟ್ರ್ಯೂ ಅಟೆಂಡ್ ಮಾಡು ಪ್ಲೀಸ್ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ. ಅಯ್ಯೋ ಮಾವ ಅದು ನೋಡಮ್ಮ ಭಾಗ್ಯ, ನಾನಿಲ್ಲಿ ಕೇಳ್ಕೊತಾ ಇದ್ದೀನಲ್ವ ಬಂದು, ಇವಾಗ ಅದೇ ನೀನು ಕೆಲಸಕ್ಕೆ ನೀನು ಈ ಕೆಲಸಕ್ಕೆ ಸೇರ್ಕೊಂಡಿರೋದಕ್ಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ, ಅದ್ರ ಪ್ರೊಸೀಜರ್ ಏನಿದೆಯೋ ಅದ್ರ ಪ್ರಕಾರ ನೀನು ಕೆಲಸಕ್ಕೆ ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನಿಲ್ಲ, ಅದ್ರ ಪ್ರೊಸೀಜರ್ ಪ್ರಕಾರ ನೀನು ಇಂಟ್ರ್ಯೂ ಅಟೆಂಡ್ ಮಾಡು, ಆ ಇಂಟ್ರ್ಯೂನಲ್ಲಿ ಪಾಸಾಗಿ ಆಗ್ತೀಯ ಅಂತ ನನಗೆ ನಂಬಿಕೆ ಇದೆ. ನಾನು ನಿನ್ಗೆ ಹೇಳಿಲ್ವಾ, ನಿನ್ನಂಥ ಒಳ್ಳೆ ಮನಸ್ಸಿರೋಳು, ಸ್ವಾಭಿಮಾನಿ ಹೆಣ್ಣು, ಪರಿಶುದ್ಧ ಮನಸ್ಸಿರೋಳೆ ಈ ಜಾಗಕ್ಕೆ ಬೇಕಾಗಿರೋದು, ಅದರಿಂದ ಇದಕ್ಕೆ ನೀನು ಬಂದೇ ಬರ್ತೀಯ, ಈ ಪೋಸ್ಟಿಗೆ ನೀನು ಬಂದೇ ಬರ್ತೀಯ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಸರಿ ಮಾವ ಅಂತ ಅಂದ್ಬಿಟ್ಟು ಭಾಗ್ಯ ಅಂತಾಳೆ. ಸರಿ ಅಂದ್ಬಿಟ್ಟು ಸ್ವಲ್ಪ ಬರ್ತೀವಿ ನಾವು ಅಂತ ಹೋಗ್ತಾ ಇರ್ತಾರೆ. ಅವಾಗ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ ಅಂತ ಕುಸುಮ ಹೇಳ್ತಾರೆ. ಅವಾಗ ಇಲ್ಲ ಪರವಾಗಿಲ್ಲ ಬರ್ತೀವಿ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಅಯ್ಯೋ ಆಗಲ್ಲ ಕಾಮತ್ ಸರ್, ನೀವು ಬಂದಮೇಲೆ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಲೇಬೇಕು, ಇರಿ ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಲವಂತ ಮಾಡಿ ಕುಸುಮ ಮತ್ತು ಭಾಗ್ಯ ಇಬ್ಬರು ಬಲವಂತ ಮಾಡಿ ಕಾಮತ್ ಮತ್ತು ಆದಿನ ಕೂರಿಸ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಕಾಮತ್ ಮತ್ತು ಆದಿ ಕೂತ್ಕೋತಾರೆ. ಭಾಗ್ಯ ಹೋಗಮ್ಮ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಭಾಗ್ಯನ ಕಳಿಸ್ತಾರೆ ಕುಸುಮ ಅವರು. ಭಾಗ್ಯ ಕಾಫಿ ಮಾಡ್ತಾ ಹಾಲಿಡ್ತಾಳೆ. ಸಕ್ಕರೆ ಕಾಫಿ ಪುಡಿಯಲ್ಲಿ ತೊಗೊಂಡಿಟ್ಕೊಂಡು, ನಾನು ಈ ಕಾಮತ್ ಮಾವ ನೋಡಿದ್ರೆ ನೀನು ಇಂಟ್ರ್ಯೂ ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ ಅಂದ್ಬಿಟ್ಟು ಮತ್ತೆ ಅದನ್ನೇ ನೆನೆಸ್ಕೊತಾಳೆ. ಸ್ಕೂಲಲ್ಲಿ ಈ ಥರ ದುಡ್ಡಿನ ಹೊಳೆ ಹರಿಯುತ್ತೆ, ನೀನು ಇದನ್ನು ಜಾಗಕ್ಕೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದೀವಿ, ಅದನ್ನ ನೆನೆಸ್ಕೊತಾಳೆ ಭಾಗ್ಯ. ಹಾಲು ಉಕ್ಕೋಗ್ಬಿಟ್ಟಿದೆ. ಕುಸುಮರು, ಅಯ್ಯೋ ಭಾಗ್ಯ ನೋಡಿಲಿ ಹಾಲೆಲ್ಲ ಉಕ್ಕೋಯ್ತು ಅಂತ ಅಂದ್ಬಿಟ್ಟು ಕುಸುಮರು ಬರ್ತಾರೆ. ಯಾವ ಲೋಕದಲ್ಲಿ ಇದೆಯಾ ಭಾಗ್ಯ ನೀನು ಅಂತ ಸ್ಟವ್ ಆಫ್ ಮಾಡ್ತಾರೆ. ಅವಾಗ ಅದೇ ಅತ್ತೆ ಭಾಗ್ಯ, ಅತ್ತೆ ಏನೋ ಅತ್ತೆ ಅದೇನು ಹೇಳು ಅಂತ ಅಂದ್ಬಿಟ್ಟು ಕುಸುಮ ಕೇಳ್ತಾರೆ. ಅತ್ತೆ ಅವತ್ತು ನಾನಲ್ಲಿ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ಗೆ ಆದಿಯವ್ರು ಕರ್ಕೊಂಡೋಗಿದ್ರಲ್ಲ ಅತ್ತೆ, ಅಲ್ಲಿ ಹಿಂಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಇದನ್ನು ನೀನು ಸಾಗರಕ್ಕೆ ಸೇರಿಸ್ಬೇಕು ಇರ್ತಾರಲ್ಲ, ದುಡ್ಡೇನೋ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಯಾರೋ ಪ್ಲ್ಯಾನ್ ಮಾಡ್ತಿದ್ರು ಕಣತ್ತೆ, ನಾನು ಕೇಳಿಸ್ಕೊಂಡೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಹೌದಾ ಭಾಗ್ಯ ಅಂತ ಅಂದ್ಬಿಟ್ಟು ಅಂತಾರೆ. ಹೌದು ಅತ್ತೆ, ಆದರೆ ಅದನ್ನು ನಾನು ಹೋಗಿ ನೇರವಾಗಿ ಮಾವಂಗೆ ಆದಿಯವ್ರಿಗೆ ಹೇಳೋಕ್ಕಾಗಲ್ಲ, ಸಾಕ್ಷಿ ಇಲ್ಲ. ನೇರವಾಗಿ ಮಾವಂಗೆ ಆದಿಗೆ ಹೇಳಿದ್ರೆ ನಮ್ಮ ಸಂಸ್ಥೆ ಪ್ರಕಾರ ಇವಳಿಗೆ ಏನು ಗೊತ್ತು ಹೇಳ್ತಿದ್ದಾಳೆ ಅಂತ ಅನ್ಕೊತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅತ್ತೆ, ಆದರೆ ಸಾಕ್ಷಿ ಸಮೇತ ಕಂಡಿಡಿದು ಅದನ್ನು ಅವ್ರ ಮುಂದೆ ಕಾಮತ್ ಮಾವನ ಮುಂದೆ ಅವ್ರನ್ನ ನಿಲ್ಲಿಸ್ಬೇಕು, ನಾನು ಅದು ಸಾಕ್ಷಿ ಸಮೇತ ಕಂಡುಹಿಡಬೇಕು, ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ ಅತ್ತೆ, ನಾನು ಸಾಕ್ಷಿಗಳನ್ನ ಹುಡುಕ್ಲೇಬೇಕು ಯಾರು ಏನು ಅಂತ ಅಂದ್ಬಿಟ್ಟು ಇದಕ್ಕೆ ಸಾಕ್ಷಿ ಹುಡುಕ್ಬೇಕತ್ತೆ ನಾನು ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಕುಸುಮರು, ನೋಡು ಅಲ್ಲಿಷ್ಟು ಈ ಥರ ದುಡ್ಡು ಬರ್ತಾ ಇದೆ ಅಂತ ದುಡ್ಡು ಮಾಡಬೇಕು ಅಂತ ಯಾವ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ವ ಅವರೆಲ್ಲನೂ. ನೀನು ಒಂದು ಕೆಲಸ ಮಾಡು ಭಾಗ್ಯ, ಅದೇನೋ ಕಾಮತ್ ಅವ್ರು ಹೇಳಿದ್ರೆ ಆ ಇಂಟ್ರ್ಯೂವೆಲ್ಲ ನೀನು ಮಾಡು ಆಯಿತಾ, ಇಂಟ್ರ್ಯೂವಲ್ ನೀನು ಮಾಡಿಬಿಟ್ಟು ಅದರಲ್ಲಿ ನೀನು ಪಾಸಾಗು, ಆ ಜಾಗಕ್ಕೆ ನೀನೇ ಹೋಗು ಭಾಗ್ಯ. ಅವಾಗ ಅಲ್ಲಿ ಯಾರು ಏನೇನು ಮಾಡ್ತಿದ್ದಾರೆ, ಯಾರು ಮೋಸ ಮಾಡ್ತಿದ್ದಾರೆ ಕಾಮತ್ ಸಂಸ್ಥೆಗೆ, ಅವ್ರನ್ನ ಕಂಡುಹಿಡಿದ್ಬಿಟ್ಟು ಸಾಕ್ಷಿ ಸಮೇತ ಕಾಮತ್ ಅವ್ರ ಮುಂದೆ ಆದಿ ಮುಂದೆ ನಿಲ್ಲಿಸು. ನೀನು ಸಾಕ್ಷಿ ಇಲ್ಲ ಅಂದರೆ ನೀನೇನು ಮಾಡೋಕ್ಕಾಗಲ್ಲ. ಇನ್ನೊಂದೇನು ಗೊತ್ತಾ ಭಾಗ್ಯ, ಅದು ನಿನ್ನ ಮನೆ, ಪೂಜೆಗೆ ನೀನು ಆ ಮನೆ ಕೊಟ್ಟ ಮೇಲೆ ಅದು ನಿನ್ನ ಮನೆ ಅಲ್ವಾ, ಪೂಜೆಗೆ ಮನೆಯವ್ರಿಗೆ ಮೋಸ ಆದರೆ ನೀನು ತಡೆಯೋಕ್ಕಾಗುತ್ತಾ, ಯೋಚನೆ ಮಾಡು, ನಿಂಗೆ ಸಮಾಧಾನ ಆಗುತ್ತಾ? ಪೂಜೆ ಮನೆಗೆ ಹೋದ್ಮೇಲೆ ಅದು ಪೂಜೆನ ಮನೆ ಅಂದಮೇಲೆ ಅದನ್ನು ನೀನು ಕಾಪಾಡಲೇಬೇಕಲ್ವ ಭಾಗ್ಯ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಹ್ಞೂ ಅತ್ತೆ, ಇವಾಗ ನನ್ನ ತಂಗಿನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ದಾರೆ, ನನ್ನ ತಂಗಿ ಮನೆತನಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅತ್ತೆ, ನನ್ನ ತಂಗಿ ಮನೆತನ ಆಗಲಿ ಕಾಮತ್ ಮಾವಂಗೆ ಮೋಸ ಆಗೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾನು ಈ ಇಂಟ್ರ್ಯೂ ಅಟೆಂಡ್ ಮಾಡ್ತೀನತ್ತೆ, ಆ ಮೋಸ್ಕಾರನ್ನ ಹಿಡಿತೀನಿ, ಕಾಮತ್ ಮಾವನ ಮುಂದೆ ಆ ಮೋಸ್ಕಾರನ್ನ ಕರ್ಕೊಂಬಂದು ನಿಲ್ಲಿಸ್ತೀನಿ, ನಾನು ಬಿಡಲ್ಲ ಅತ್ತೆ ಅಂತ ಭಾಗ್ಯ ಹಠ ಮಾಡ್ತಾಳೆ. ಇದು ಮೊದಲು ಆ ಇಂಟರ್ವಲ್ಗೆ ರೆಡಿ ಆಗು, ಅರ್ಥ ಆಯ್ತಾ ಅಂತ, ತಯಾರಾಗು ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಸರಿ ಅತ್ತೆ ಅಂದ್ಬಿಟ್ಟು, ಸರಿ ಕಾಫಿ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಸರಿ ಕಾಫಿ ತೊಗೊಂಡು ಬಂದು ಕಾಮತ್ಗೆ ಮತ್ತೆ ಆದಿಯವ್ರು ಕೊಡ್ತಾಳೆ ಭಾಗ್ಯ. ಅವ್ರು ಕೊಡ್ಬಿಟ್ಟು ಸರಿ ಬರೋಣ ಅಂದಾಗ, ಮವ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು ಅಂತ ಭಾಗ್ಯ ಹೇಳ್ತಾಳೆ. ಹೇಳಮ್ಮ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ. ಏನಿಲ್ಲ ಮವ, ನಾನು
ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಮಾವ, ಈ ಪೋಸ್ಟ್ಗೆ ನಾನು ಆದಷ್ಟು ನಾನೇ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಮಾವ ಅಂತಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿಮ್ಮ, ತುಂಬ ಸಂತೋಷ ಆಯಿತು. ನಾನು ನಿನ್ಗೆ ಹೇಳಿದ್ನಲ್ಲ, ನಿನ್ನಂಥ ಪರಿಶುದ್ಧ ಮನಸ್ಸವಳೆ ಈ ಜಾಗಕ್ಕೆ ಬೇಕಾಗಿರೋದು, ಈ ಪೋಸ್ಟ್ಗೆ ಅಂತ. ಆಗ್ಲಮ್ಮ, ದೇವ್ರು ಒಳ್ಳೇದು ಮಾಡಲಿ ಮಾಡಮ್ಮ ಅಂತೇಳ್ಬಿಟ್ಟು ಕಾಮತ ನೋಡ್ತಾರೆ. ಅವಾಗ ಏನು ಭಾಗ್ಯ, ನಿಮ್ಮನ್ನು ಒಪ್ಸೋಕ್ಕೆ ನಾನು ಅಪ್ಪನ್ನೇ ಕರ್ಕೊಂಬರ್ಬೇಕಾಗಿತ್ತಾ? ಅಪ್ಪನ ಮಾತು ಮಾತ್ರ ನೀವು ಕೇಳೋದಾ ಅಂತಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಏಯ್ ಸುಮ್ಮನಿರೋ, ಎಲ್ಲ ಕಾಲೆಳಿಬೇಡ, ಅವಳು ಬೇಜಾರಾಗುತ್ತೆ, ಈಗಲೇ ಮುಜುಗರ ಪಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಕಾಮತ್ ಹೇಳ್ತಾರೆ. ಆಮೇಲೆ ಇನ್ನೊಂದಮ್ಮ ಭಾಗ್ಯ, ಏನೋ ಈ ಪೋಸ್ಟ್ ಕೊಟ್ಟರೆ ಜನಗಳು ಆಫೀಸಲ್ಲಿ ಏನೇನೋ ಮಾತಾಡ್ಕೋತಾರೆ ಅಂತ ಹೇಳ್ದಂತೆ, ಯಾಕಮ್ಮ ಮಾತಾಡ್ಕೊತಾರೆ? ಅವ್ರು ಹೆಂಗಿದ್ರು ಮಾತಾಡ್ಕೋತಾರಮ್ಮ, ಜನಗಳನ್ನ ಮೆಚ್ಚಿಸೋಕ್ಕಾಗಲ್ಲ. ಏಕೆಂದರೆ ಒಂದು ಹೆಣ್ಣು ಕಷ್ಟಪಟ್ಟು ಮುಂದೆ ಬರ್ತಾ ಇದ್ದಾಳೆ ಅಂದರೆ ಇವಾಗ ಈ ಥರ ಏನೇನೋ ಮಾತಾಡ್ಕೋತಾರೆ. ಅವ್ರು ಮಾತಾಡ್ಕೋತಾರೆ ಅಂತ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ನೀನು ಗಟ್ಟಿಗಿತ್ತಿ, ನೀನೇನು ಹೇಳು, ಗಟ್ಟಿಗಿತ್ತಿ, ಎಂತೆಂಥ ಕಷ್ಟನ ಗಟ್ಟಿತನದಿಂದ ಫೇಸ್ ಮಾಡಿ ಗಟ್ಟಿಗಿತ್ತಿ ಆಗಿದೆಯಾ. ಇದು ಯಾವ ಲೆಕ್ಕ ನಿನಗೆ? ಏನೇ ಆದರೂ ಗಟ್ಟಿತನವಾಗಿ ನಿಂತ್ಕೊಳ್ಳೋ ಹೆಣ್ಣು ನೀನು, ಗಟ್ಟಿತನವಾಗಿರಬೇಕು. ಸ್ವಾಭಿಮಾನಿಗೆ ಇನ್ನೊಂದು ಹೆಸರೇ ಭಾಗ್ಯ, ಅರ್ಥ ಆಯ್ತಾ ಅಂದಾಗ ಹ್ಞೂ ಮಾವ ಅಂತ ಖುಷಿ ಆಯ್ತಾಳೆ ಭಾಗ್ಯ. ಸರಿ, ನಾವಿನ್ನು ಬರ್ತೀವಿ ಅಂದ್ಬಿಟ್ಟು ಆದಿ ಮತ್ತು ಕಾಮತವ್ರು ಅಲ್ಲಿಂದ ಹೊರಡ್ತಾರೆ. ಅವಾಗ ಭಾಗ್ಯ, ಹೌದು, ನಾನು ಈ ಜಾಗಕ್ಕೆ MD ಪೋಸ್ಟ್ಗೆ ನಾನು ಸೆಲೆಕ್ಟ್ ಆಗಲೇಬೇಕು, ಇಂಟ್ರ್ಯೂ ಪಾಸ್ ಆಗಲೇಬೇಕು ಅಂತ ಹಠ ಮಾಡ್ತಾಳೆ. ಸರಿ ಅಂದ್ಬಿಟ್ಟು ಇಲ್ಲಿ ಕಾಮತ್ ಮತ್ತು ಆದಿ ಇಬ್ಬರು ಕಾರಲ್ಲಿ ಬರ್ತಿರ್ಬೇಕಾರೆ, ಅಪ್ಪ ಭಾಗ್ಯವ್ರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಆಯ್ತಪ್ಪ, ನೀವು ಬಂದಿದ್ದಕ್ಕೆಲ್ಲ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಇಲ್ಲ ಕಣೋ, ಅವಳು ತುಂಬ ಸ್ವಾಭಿಮಾನದ ಹೆಣ್ಣು, ತುಂಬ ಕಷ್ಟಪಟ್ಟಿದ್ದಾಳೆ ಜೀವನದಲ್ಲಿ, ಕಷ್ಟಪಟ್ಟು ಸ್ವಾಭಿಮಾನವಾಗಿ ಮುಂದೆ ಬಂದು ನಿಂತಿದ್ದಾಳೆ ಅವಳು. ಯಾರೇನು ಕೊಟ್ಟರು ಅವಳು ಇಷ್ಟಪಟ್ಟು ಇಸ್ಕೊಳ್ಳಲ್ಲ ಕಣೋ, ಅಂಥ ಗಟ್ಟಿಗಿತ್ತಿ ಸ್ವಾಭಿಮಾನಿ ಅವಳು. ಈ ಜಾಗಕ್ಕೆ ಅವಳು ಬಂದರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಹೇಳ್ತಾರೆ. ಅವಾಗ ಆದಿ, ಹೌದಪ್ಪ, ನನಗಿರೋದು ಒಂದೇ ಒಂದು ಆಸೆ, ನಾನು ಈ ಚಾರಿಟೇಬಲ್ MD ಪೋಸ್ಟ್ಗೆ, ತೊಟ್ಟಿಲು ಚಾರಿಟೇಬಲ್ MD ಪೋಸ್ಟ್ಗೆ ಏನಾದ್ರು ಮಾಡಿ ಭಾಗ್ಯನೇ ಕೂರಿಸ್ಬೇಕು ಅಂತ ನನಗೆ ಆಸೆ ಇದೆಯಪ್ಪ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಹೌದು ಕಣೋ, ಆದರೆ ಯಾವಾಗಲೂ ಎಲ್ಲ ಸಮಸ್ಯೆಗಳಿಗೂ ಅವ್ರ ಮನೆ ಹತ್ರನೇ ಹೋಗಿ ನನ್ನ ಭಾಗ್ಯನ ಕೇಳ್ಕೊಳಕ್ಕಾಗಲ್ಲ, ಆಯಿತಾ ಅಂದಾಗ, ಇಲ್ಲಪ್ಪ ಸಾರಿಪ್ಪ, ಇದು ಲಾಸ್ಟು, ಇನ್ಯಾವತ್ತೂ ನಿಮಗೆ ಈ ಥರ ತೊಂದರೆ ಕೊಡೋಲ್ಲಪ್ಪ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಸರಿಯಪ್ಪ ಆಯಿತು ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ. ಸರಿ ಎಲ್ಲ ಹೊಡ್ತಾರೆ. ಇಲ್ಲಿ ಆಫೀಸಲ್ಲಿ ಏನೋ ಅಂತಾರೆ, ತಾಂಡವ ಬರ್ತಾ ಇರ್ತಾನೆ, ಎಲ್ಲ ಪಿಸಿ ಪಿಸಿ ಗುಸು ಗುಸು ಅಂತ ಲ್ಯಾಪ್ಟಾಪ್ ನೋಡ್ಕೊ ಕೂತಿರ್ತಾರೆ. ಇದೇನು ಇವರೆಲ್ಲ ಹೆಂಗೆ ನೋಡ್ತಿದ್ದಾರಲ್ಲ, ಏನು ನೋಡ್ತಿದ್ದಾರೆ ಇವರು ಅಂತಂದ್ಬಿಟ್ಟು ತಾಂಡವ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡ್ತಾನೆ. ಅವಾಗ ಇದೇನಿದು MD ಪೋಸ್ಟ್ಗೆ ಭಾಗ್ಯನೇ ಅಂತ ಹೇಳ್ಬಿಟ್ಟು ನೆನ್ನೆ ಬ್ರದರ್ ಹೇಳಿದ್ದಾರೆ, ಈಗ ನೋಡಿದ್ರೆ ವೇಕೆನ್ಸಿ ಇದೆ ಅಂತ ಬರ್ತಾ ಇದೆ ಮೇಲಲ್ಲಿ ಅಂತ ಅಂದ್ಬಿಟ್ಟು, ಇರು ಕಾರ್ತಿಕ್ ಕೇಳೋಣ, ಕಾರ್ತಿಕ್ ಅಂತ ಕಾರ್ತಿಕನ್ನು ಕರೀತಾರೆ. ಅವಾಗ ಸರ್ ಅಂದಾಗ, ಏನು ರೀ ಇದು, ರಾತ್ರಿ ನೋಡಿದ್ರೆ MD ಪೋಸ್ಟ್ಗೆ ಭಾಗ್ಯನವ್ರು ಅಪಾಯಿಂಟ್ ಆಗಿದ್ದಾರೆ ಅಂತ ಆದಿಯವ್ರು ಹೇಳಿದ್ರು, ಇವಾಗ ನೋಡಿದ್ರೆ ವೇಕೆನ್ಸಿ ಇದೆ ಅಂತ ಮೇಲ್ ಮಾಡಿದಾರಲ್ಲೆಲ್ಲ ಅಂದಾಗ, ಹೌದು ಸರ್, ಅದೇನೋ ಏನಾಯ್ತೋ ಗೊತ್ತಿಲ್ಲ, ರಾತ್ರಿ ಆ ಪೋಸ್ಟ್ಗೆ ವೇಕೆನ್ಸಿ ಇದೆ ಅಂತ ಅನೌನ್ಸ್ ಆಗಿದೆ ಸರ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಏನು ಸರ್, ನೀವೇನಾರು ಅಪ್ಲೈ ಮಾಡ್ತೀರಾ ಅಂತ ಕಾರ್ತಿಕ್ ಕೇಳ್ತಾನೆ. ಅವಾಗ ಹೋಗ್ರಿ, ಯಾರು ಮಾಡ್ತಾರೆ, ನಾನು ಕೇಳಿದೆ ಅಷ್ಟೇ, ಹೋಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ತಾಂಡವ್ ಬೈತಾನೆ. ಅವಾಗ ಅವ್ರು ಹೋಗ್ಬಿಡ್ತಾರೆ. ಅವಾಗ ಯಪ್ಪ, ಈ ಕೆಲಸಕ್ಕೇ ಲೆಫ್ಟು ರೈಟು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ, ಶ್ರೇಷ್ಠ ಆಫೀಸೇ ಬೇಡ ಬಿಟ್ಬಿಡು ಅಂತ. ಇನ್ನೇನಾರು ಅಲ್ಲಿ MD ಪೋಸ್ಟ್ಗೂ ನಾನೇ ಹೋಗಿ ಸೇರ್ಕೊಂಬಿಟ್ರೆ ಮುಗೀತು, ಅಷ್ಟೇ ಕತೆ. ಶ್ರೇಷ್ಠ ಅಂತೂ ನಾನು ಸುಮ್ಮನೆ ಬಿಡೋದೇ ಇಲ್ಲ. ಯಪ್ಪ, ಹೌದು, ಏನಕ್ಕೆ ಇವಳನ್ನ ಪೋಸ್ಟಿಂದ ತೆಗೆದುಬಿಟ್ಟಿದ್ದಾರಲ್ಲ ಅಂತ ತಾಂಡವ್ ಕೂಡ ಯೋಚನೆ ಮಾಡ್ಕೊಂಡು ಕೂತ್ಕೊತಾನೆ. ಸರಿ ಅಂದ್ಬಿಟ್ಟು ಇಲ್ಲಿ ಕನಿಕ ಕೂತಿರ್ತಾಳೆ. ಅವಾಗ ಹೇ ಭಾಗ್ಯ, ಯಾವುದೇ ಕಾರಣಕ್ಕೂ ನಿನ್ನನ್ನು ಇಲ್ಲಿ MD ಪೋಸ್ಟ್ ಆಗೋಕ್ಕೆ ನಾನು ಬಿಡಲ್ಲ ಕಣೆ. ನೀನೇನಾದರೂ ಇಲ್ಲಿ MD ಪೋಸ್ಟ್ ಆಗಿಬಿಟ್ರೆ ನನಗೆಷ್ಟು ಕಷ್ಟ ಆಗುತ್ತೆ, ನನಗೆ ಬರೋ ಕಮಿಷನ್ ಎಲ್ಲನೂ ಹೋಗ್ಬಿಡುತ್ತೆ. ಅದರಿಂದ ನೀನು ಯಾವುದೇ ಕಾರಣಕ್ಕೂ ಈ ಜಾಗಕ್ಕೆ ಬರೋಕ್ಕೆ ನಾನು ಬಿಡೋದೇ ಇಲ್ಲ. ಯಾವತ್ತಿದ್ರೂ ಅಪ್ಪ ನನ್ನ ಕಡೆಗೆ ಮಾತಾಡೋದು, ಅದಕ್ಕೆ ಅಪ್ಪನ ಕನ್ವಿನ್ಸ್ ಮಾಡಿ ನೀನು MD ಪೋಸ್ಟಿಂದ ಕಿತ್ತಾಕ್ಸಿದ್ದೀನಿ. ಆ ಜಾಗಕ್ಕೆ ನನಗೆ ಬೇಕಾಗಿರೋ ವ್ಯಕ್ತಿನೇ ನಾನು ಸೆಲೆಕ್ಟ್ ಮಾಡ್ತೀನಿ. ನನ್ನ ಕಮಿಷನ್ ನಾನು ತೊಗೋತೀನಿ. ಯಾವುದೇ ಕಾರಣಕ್ಕೂ ನಿನ್ನನ್ನು ಆ ಪೋಸ್ಟಿಗೆ ನಾನು ಸೆಲೆಕ್ಟ್ ಮಾಡೋಕ್ಕೆ ಬಿಡೋದೇ ಇಲ್ಲ, ಅರ್ಥ ಆಯ್ತಾ? ನನ್ನ ಕ್ಯಾಂಡಿಡೇಟೇ ಅಲ್ಲಿ ಸೆಲೆಕ್ಟ್ ಆಗಲೇಬೇಕು. ಅಪ್ಪನ ನಾನು ಅದನ್ನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕನಿಕಾ ಅನ್ಕೊತಾಳೆ. ಆದಿ ಕಾಮತ್ ಅವರು ಬಾಗಿನ ಮನೆಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಒಪ್ಸಿ ಬಂದಿರೋದು ಇವಳಿಗೆ ಗೊತ್ತಿರೋಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಆಫೀಸಲ್ಲಿ ಇಬ್ಬರನ್ನ ಕರೀತಾಳೆ. ಅವಾಗ ಅವ್ರು ಬರ್ತಾರೆ. ಅವಾಗ ಕನಿಕಾ ಒಂದು ರೆಸ್ಯೂಮ್ ಕೊಡ್ತಾಳೆ. ಈ ರೆಸ್ಯೂಮ್ ತೊಗೊಳ್ಳಿ, ಈ ಕ್ಯಾಂಡಿಡೇಟೇ MD ಪೋಸ್ಟ್ಗೆ ಸೆಲೆಕ್ಟ್ ಆಗಬೇಕು, ಇಂಟರ್ವ್ಯೂನಲ್ಲಿ ಈ ಕ್ಯಾಂಡಿಡೇಟೇ ಸೆಲೆಕ್ಟ್ ಆಗಬೇಕು, ಇಟ್ ಎನಿ ಕಾಸ್ಟ್ ಈ ಕ್ಯಾಂಡಿಡೇಟೇ ಬೇಕು ನಮಗೆ, ಅರ್ಥ ಆಯ್ತಾ ಅಂದಾಗ, ಮೇಡಮ್ ಅದು ಬೋರ್ಡ್ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ ಮೇಡಮ್ ಅಂತ ಅಲ್ಲಿ ಇಬ್ಬರು ಬಂದಿರ್ತಾರಲ್ಲ ಆಫೀಸರ್, ಅವ್ರು ಹೇಳ್ತಾರೆ. ಅವಾಗ ಅದೆಲ್ಲ ನಾನು ನೋಡ್ಕೋತೀನಿ, ನಿಮ್ಗೆ ಯಾಕೆ ಅದೆಲ್ಲ, ನಿಮ್ಮ ಕೆಲಸ ಏನಿದೆಯೋ ಅದನ್ನು ನೀವು ಮಾಡಿ ಅಷ್ಟೇ, ಅರ್ಥ ಆಯ್ತಾ? ಈ ಕ್ಯಾಂಡಿಡೇಟೇ ಸೆಲೆಕ್ಟ್ ಆಗಬೇಕು, ಇಲ್ಲ ಅಂದ್ರೆ ನಮಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮ್ಮ ವಿಷಯಕ್ಕೆ ಏನಾರು ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಗೆ ಏನಾಗುತ್ತೆ ಅನ್ನೋ ಗೊತ್ತಾನೆ, ಬಿ ಕೇರ್ಫುಲ್ ಅಷ್ಟೇ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಅವ್ರಿಗಿಬ್ರಿಗೂ ಆವಾಜ್ ಹಾಕ್ಬಿಟ್ಟು ಕನಿಕಾ ಕಳಿಸ್ತಾಳೆ. ಪಾಪ ಅವ್ರು ಹೋಗ್ತಾರೆ. ಆವಾಗ ಇವಳು ಕಮಿಷನ್ ಕೊಡ್ತಿರ್ತಾನಲ್ಲ
ಅವ್ನು ಕನಿಕಂಗೆ ಫೋನ್ ಮಾಡ್ತಾನೆ. ಅವಾಗ ಏನು ಯಾವಾಗಲೂ ಪದೇ ಪದೇ ಕಾಲ್ ಮಾಡ್ತೀಯ, ನಾನು ಹೇಳಿದ್ದೀನಿ ತಾನೆ ಪದೇ ಪದೇ ಕಾಲ್ ಮಾಡಬೇಡ ಅಂತ ಅಂದಾಗ, ಮೇಡಮ್ ಅದು ಕೆಲಸ ಆಯಿತು, ಇವಾಗ ನೀನು ಕಳಿಸಿರೋ ರೆಸ್ಯೂಮ್ ಕಳಿಸಿರೋ ಕ್ಯಾಂಡಿಡೇಟ್ಗೆ ಈ ಕೆಲಸ ಆಗೋ ಥರ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಾನು ಅವ್ನ ಫೋನ್ ನಂಬರ್ ಕಳಿಸ್ತೀನಿ, ನೀನು ಆ ಕ್ಯಾಂಡಿಡೇಟ್ ಕಳಿಸು, ಅಲ್ಲಿ ಇಂಟರ್ವ್ಯೂನಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಫುಲ್ ಅಪ್ಡೇಟ್ ಬರುತ್ತೆ, ಈ ಕ್ಯಾಂಡಿಡೇಟೇ ಸೆಲೆಕ್ಟ್ ಆಗೋದು, ಆ ಥರ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಓಕೆ ಮೇಡಮ್ ಅಂತ ಆ ಕಡೆಯಿಂದ ಅವನು ಹೇಳ್ತಾನೆ. ಸರಿ ಅಂತ ಅಂದ್ಬಿಟ್ಟು ಇವ್ರು ಕನಿಕನಿಗೆ ಬಾಗಿನ ಈ ಜಾಗ ಕೂರಿಸ್ಬಾರ್ದು ಅನ್ನೋ ಖುಷಿನೇ ಕನಿಕಂಗಿರುತ್ತೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಹಾಕಿ ಕೂತಿರ್ತಾರೆ, ಕುಸುಮಾರ್ ಅಲ್ಲೇ ಕೂತಿರ್ತಾರೆ. ಅವಾಗ ಭಾಗ್ಯ ಕಣ್ಬಿಟ್ಟು ನೋಡಿದ್ರೆ ಕುಸುಮಾರ್ ಅಲ್ಲೇ ಕೂತಿರ್ತಾರೆ. ಅತ್ತೆ ಏನತ್ತೆ ನೀವು ಹಿಂಗೆ ಕೂತಿರೋ ನಂಗೆ ತುಂಬಾ ಭಯ ಆಗುತ್ತತ್ತೆ, ತುಂಬಾ ಕಷ್ಟ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ನೀನು ಹಿಂಗೆ ಕೂತಿದ್ರೆ ನನಗೆ ಕಷ್ಟ ಆಗುತ್ತೆ, ನೀನು ಕಷ್ಟ ಆಗಲಿ ಅಂತಲೇ ನಾನು ಹಿಂಗೆ ಕೂತಿರೋದು, ಅರ್ಥ ಆಯ್ತಾ ಅಂದಾಗ, ಅತ್ತೆ ಅಂದಾಗ ಮತ್ತಿನ್ನೇನು ಕಾಮತ್ ಅವ್ರು ಆದಿಯವ್ರು ಬಂದಾಗ ಇಂಟರ್ವ್ಯೂಲ್ಗೆ ಹೋಗ್ತೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನಾನು ಇಂಟರ್ವ್ಯೂಲ್ಗೆ ಹೋಗಲ್ಲ, ನನಗೆ ಕೆಲಸನೇ ಬೇಡ ಅಂತಿದ್ಯಾ, ಒಂದೊಂದು ಸತಿಗೆ ಒಂದೊಂದು ಥರ ಮಾತಾಡ್ತೀಯಲ್ಲ ಭಾಗ್ಯ ನೀನು, ಅವಾಗ ನಮಗೆ ಬೇಜಾರಾಗಲ್ವಾ ಅಂತ ಅಂದ್ಬಿಟ್ಟು ಅಂದಾಗ, ಅತ್ತೆ ಅದು ಒಂದು ನೋಡು ಭಾಗ್ಯ, ಅಲ್ಲಿ ತುಂಬ ಮೋಸ ಆಗ್ತಿದೆ, ಆ ಮೋಸನ ನಾನು ತಪ್ಪಿಸ್ಬೇಕು, ಆ ತೊಟ್ಟಿಲು ಮನೆತನ ಕಾಮತ್ ಅವ್ರ ಮನೆತನಕ್ಕೆ ತೊಟ್ಟಿಲು ಸಂಸ್ಥೆಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಡ್ತಾನೆ ನೀನು ಇಂಟರ್ವ್ಯೂಲ್ಗೆ ಹೋಗ್ತೀನಿ ಅಂತ ಹೇಳಿದ್ದು, ಈಗ ನೋಡಿದ್ರೆ ನಾನು ಇಂಟರ್ವ್ಯೂಲ್ಗೆ ಹೋಗಲ್ಲ ಅಂತ ಕೂತಿದ್ಯಲ್ಲ, ನಿನಗೇನು ಬುದ್ಧಿ ಇಲ್ವಾ ಅಂತ ಅಂದ್ಬಿಟ್ಟು ಅಂತಾರೆ. ಅತ್ತೆ ಅದು ಇದು ಏನೂ ಇಲ್ಲ, ನೀನು ಇಂಟರ್ವ್ಯೂಲ್ಗೆ ಹೋಗಬೇಕು, ಪಾಸ್ ಆಗಬೇಕು, ಆ ಕೆಲಸಕ್ಕೆ ಹೋಗಬೇಕು, ಅಷ್ಟೇ ನನಗೆ ಬೇಕಾಗಿರೋದು, ಅವ್ರ ಕಾಮತ್ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅಷ್ಟರಲ್ಲಿ ತನ್ವಿ ಒಂದಷ್ಟು ಬುಕ್ ಓದ್ಕೊಂಡು ಬರ್ತಾಳೆ. ಆವಾಗ ಬುಕ್ ಇಕ್ಬಿಟ್ಟು ಏನು ತನ್ವಿ ಇದು, ಏನು ಬಂಗಾರಿ ಇದು ಅಂತ ಭಾಗ್ಯ ಕೇಳ್ತಾಳೆ. ಅಮ್ಮ ಇದು ಎಕನಾಮಿಕ್ಸು, ಇದು ಬಿಸ್ನೆಸ್ ಸ್ಟಡೀಸು, ಇದನ್ನೆಲ್ಲ ನೀನು ಓದ್ಕೊಂಡು ಇದೆಲ್ಲದಿಂತಂದೆ ಬಂಗಾರಿ ನೀನು ಅಂತ ಭಾಗ್ಯ ತನ್ವಿನ ಕೇಳ್ತಾಳೆ. ತನ್ವಿ ಅಮ್ಮ ಸೌಮ್ಯ ಅಕ್ಕ ಹತ್ರ ಇಸ್ಕೊಬಂದೆ ಕಣಮ್ಮ ಅಂದಾಗ, ಸೌಮ್ಯನ ಹತ್ರನಾ, ನೀನೇಕೆ ಈ ಬುಕ್ಕೆಲ್ಲ ಸೌಮ್ಯನ ಹತ್ರ ಹೋಗಿ ಇಸ್ಕೊಬಂದೆ ಅಂತಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅವಾಗ ಕುಸುಮರು ನಾನೇ ಇಸ್ಕೊಂಡು ಬರೋಕ್ಕೆ ಹೇಳಿದ್ದು, ಇದೆಲ್ಲ ಓದ್ಕೊ ಅಂದಾಗ, ಅತ್ತೆ ಇದೆಲ್ಲನಾ ಯಾಕತ್ತೆ ಅಂದಾಗ, ಅವಾಗ ಅವಳು ತನ್ವಿ ಏನು ಹೇಳ್ತಾಳೆ, ಅಮ್ಮ ಇದರಲ್ಲೆಲ್ಲ ನಿಂಗೆ ತುಂಬ ಹೆಲ್ಪ್ ಆಗುತ್ತಮ್ಮ, ನಾಳೆ ಇಂಟರ್ವ್ಯೂಲ್ಗೆಲ್ಲ ಕ್ವಶನ್ಸ್ ಬರುತ್ತಲ್ಲ, ಇದನ್ನ ಓದ್ಕೊಂಡ್ರೆ ನಿಂಗೆ ತುಂಬಾ ಹೆಲ್ಪ್ ಆಗುತ್ತಮ್ಮ, ಇದನ್ನ ಓದ್ಕೊಮ್ಮ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಬಂಗಾರಿ ಏನು ಹೇಳ್ತಿದ್ಯಾ, ಇದನ್ನೆಲ್ಲ ರಾತ್ರಿಯೆಲ್ಲ ಕೂತ್ಕೊಂಡು ಇಷ್ಟು ಬುಕ್ ಓದೋಕ್ಕಾಗುತ್ತೆ, ಆಗಲ್ಲಪ್ಪ ನನ್ನ ಕೈಲಿ ಅಂತ ಬುಕ್ ತಾಳ್ತಾಳೆ. ಆವಾಗ ತನ್ವಿ ಅಮ್ಮ ನನಗೆ ನೋಡಿದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ಬಿಟ್ಟು ಓದ್ಕೊ ಅಂತ ಹೇಳ್ತಿದ್ದೆ, ಇವಾಗ ನೀನು ಓದ್ಕೊ ಅಂತ ಅಂದ್ಬಿಟ್ಟು ಆ ತನ್ವಿ ಬುಕ್ ಬಾಗಿನ ಕಡೆಗೆ ತಾಳ್ತಾಳೆ. ಅವಾಗ ಅಪ್ಪ ನನ್ನ ಕೈಲಿ ಇಷ್ಟೊಂದು ಬುಕ್ ಓದೋಕ್ಕಾಗಲ್ಲಪ್ಪ ಅಂತ ಭಾಗ್ಯ ಮತ್ತೆ ತನ್ವಿ ಕಡೆಗೆ ತಾಳ್ತಾಳೆ. ಆವಾಗ ಕುಸುಮಾರು ಮತ್ತೆ ಆ ಬುಕ್ನ ಬಾಗಿನ ಕಡೆಗೆ ತಾಳ್ಬಿಟ್ಟು, ನೋಡು ಭಾಗ್ಯ ಮನಸ್ಸಿದ್ದರೆ ಮಾರ್ಗ, ನೀನು ಏನು ಕೆಲಸಕ್ಕೆ ಬರಬೇಡ, ಪ್ರತಿಯೊಂದು ಮನೆ ಕೆಲಸನೂ ಸುನಂದ ಮಾಡ್ತಾರೆ, ನಾನು ಸುನಂದಂಗೆ ಹೇಳಿದ್ದೀನಿ, ನೀನು ರಾತ್ರಿಯೆಲ್ಲ ಇದನ್ನು ಓದ್ಕೊಂಡು ನಾಳೆ ಇಂಟರ್ವ್ಯೂಲ್ ಪಾಸ್ ಆಗಬೇಕು ಅಷ್ಟೇ, ತಗೋ ಓದ್ಕೊ ಅಂತ ಹೇಳ್ಬಿಟ್ಟು ಅತ್ತೆ ಅದೆಲ್ಲ ಅಂದಿಲ್ಲ, ನನಗೆ ಹೇಳ್ಕೊಡ್ದು ಗಪ್ ಚಿಪ್ ಓದು ಅಂತ ಅಂದ್ಬಿಟ್ಟು ಬುಕ್ ಇಕ್ಬಿಟ್ಟು, ನೋಡು ತನ್ವಿ ನಾನು ಇಲ್ಲೇ ಇರ್ತೀನಿ, ಭಾಗ್ಯ ಏನಾದ್ರು ಓದಿಲ್ಲ ಅಂದರೆ ಒಂದೇ ಒಂದು ಕೂಗು ಅಜ್ಜಿ ಅಂತ ಕರೆದ್ಬಿಟ್ಟು ಬಂದ್ಬಿಡ್ತೀನಿ ಪಟ್ ಅಂತ ಹಾಜರ್ ಆಯಿತಾ ಅಂತ ಅಂದ್ಬಿಟ್ಟು ಕುಸುಮಾರು ಎದ್ದೋಗಿರ್ತಾರೆ. ಇವಳು ಭಾಗ್ಯ ಬಂಗಾರಿ ನಾನು ಓದೋಕ್ಕಾಗಲ್ಲ ಬಂಗಾರಿ ಅಂತ ಅಂದ್ಬಿಟ್ಟು ಬುಕ್ ತಳ್ಬಿಟ್ಟು ನಿದ್ದೆ ಬರ್ತಾ ಇರುತ್ತೆ, ಪಾಪ ಆಕಳಿಸ್ತಾ ಇರ್ತಾಳೆ ಭಾಗ್ಯ. ಆವಾಗ ತನ್ವಿ ಅಮ್ಮ ಓದ್ಕೊಂಬಂದಾಗ ಆಗಲ್ಲ ಕಣೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಅಜ್ಜಿ ಅಂತ ತನ್ವಿ ಕರೆದ್ಬಿಡ್ತಾಳೆ. ಕುಸುಮಾರು ಬರ್ತಾರೆ. ಏನು ತನ್ವಿ, ಅಮ್ಮ ಓದ್ಕೊಳಕ್ಕಾಗಲ್ಲ ನನ್ನ ಕೈಲಿ, ನಾನು ಓದಲ್ಲ ಅಂತ ಹೇಳ್ತಿದ್ದಾಳೆ ನೋಡಿ ಅಜ್ಜಿ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಏನು ಭಾಗ್ಯ ಅದು, ಒಂದು ಕೆಲಸ ಮಾಡ್ತೀನಿ ನಾನು, ಇಲ್ಲೇ ಜಾಂಡ ಹೊರ್ಬಿಡ್ತೀನಿ, ಎದ್ದೋಗಲ್ಲ, ನೀನು ಯಾಕೆ ಓದಲ್ವೋ ನಾನು ನೋಡ್ತೀನಿ, ನೀನು ಓದಲೇಬೇಕು, ಓದು ಭಾಗ್ಯ ಅಂತ ಅಂದ್ಬಿಟ್ಟು ಕುಸುಮಾರು ಅಲ್ಲೇ ಕೂತ್ಬಿಡ್ತಾರೆ. ತನ್ವಿ ಕುಸುಮ ಅಲ್ಲೇ ಕೂತಿರ್ತಾರೆ. ಗುಂಡಣ್ಣ ಹೌದಮ್ಮ ನೀನು ಓದಲೇಬೇಕು ಆಯಿತು ಸರಿನಾ, ನಾನು ಇಲ್ಲೇ ಕೂತ್ಕೋತೀನಿ, ನಾನು ಬಂದರೆ ನಿನಗೆ ಖುಷಿಯಾಗುತ್ತೆ, ನೀನು ಓದ್ಕೊ, ನಾನಿದ್ದರೆ ನಿನಗೆ ಒಂಥರ ಎನ್ಕರೇಜ್, ನಾನು ನಿನಗೆ ಎನ್ಕರೇಜ್ ಮಾಡೋದಮ್ಮ, ಓದ್ಕೊಮ್ಮ ಅಂತ ಅಂದ್ಬಿಟ್ಟು ಗುಂಡನೂ ಕೂಡ ಬಂದು ಅಲ್ಲೇ ಕೂತ್ಕೋತಾನೆ. ಗುಂಡ ತನ್ವಿರ ತುಳಿಸಿರ್ತಾರೆ, ಅದ್ರ ಕುಸುಮಾರು ಮಾತ್ರ ಹಂಗೆ ಕೂತಿರ್ತಾರೆ. ಭಾಗ್ಯನೂ ತುಳಿಸಿರ್ತಾಳೆ. ಭಾಗ್ಯ ಅಂತಾರೆ, ಅವಳು ಓದ್ಲಿ ಅಂದ್ಬಿಟ್ಟು ಕುಸುಮಾರು ಕೂಡ ಅಲ್ಲೇ ಕೂತಿರ್ತಾರೆ ಸ್ನೇಹಿತರೆ. ಇವಾಗ ಇಲ್ಲಿ ಭಾಗ್ಯ ಓದಲಿ ಅಂತ ಹೇಳ್ಬಿಟ್ಟು ಪಾಪ ರಾತ್ರಿ ಎಲ್ಲ ಕುಸುಮಾರು ಗುಂಡ ತನ್ವಿ ಕೂಡ ಭಾಗ್ಯಂಗೆ ಅಲ್ಲೇ ಜೊತೆಲಿ ಸಪೋರ್ಟಾಗಿ ಕೂತಿರ್ತಾರೆ ಸ್ನೇಹಿತರೆ. ನೋಡೋಣ ನಾಳೆ ಸಂಚಿಕೆಯಲ್ಲಿ ಭಾಗ್ಯ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಾರಾ, ಪಾಸ್ ಆಗ್ತಾರಾ ಅಂತ ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೇ ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಮೊದಲನೇ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ರತಿ ವಿಡಿಯೋದಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನೀವು ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.